ಅವ್ರಿಗೆ ಪಾದಯಾತ್ರೆ ಮಾಡಿಸ್ಬೇಕಂತ ಆಸೆ ಇತ್ತು ನನಗ. ಅವ್ರ ಕಾಲಾಗೆಲ್ಲ ಜಂಗತ್ತೆ ಬಿಜೆಪಿಯವರಿಗೆ. ಯಾವ ಸರ್ ಬಜೆಟ್ ರಾಜ್ಯ ಬಜೆಟ್? ಮೋಸ್ಟ್ಲಿ ಮಾರ್ಚ್ 6ನೇ ತಾರೀಕು ಅಂತ ಟೆಂಟೇಟಿವ್ಲಿ ಫಿಕ್ಸ್ ಆಗಿದೆ. ಮೋಸ್ಟ್ಲಿ 6ನೇ ತಾರೀಕಿಗೆ ಬಜೆಟ್, ರಾಜ್ಯದ ಬಜೆಟ್ ಅನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಮ್ಮ ಭಾಗದ ಏನು ನಿರೀಕ್ಷೆ? ನೋಡೋಣ, ನಮ್ಮ ಭಾಗದೊಳಗೆ ಇನ್ನ ಏನೇನು ಮಾಡ್ಬೇಕನ್ನೋದನ್ನ ಮುಂಚಿತವಾಗಲೇ ಬಜೆಟ್ನಾಗ ಏನು ಮಾಡಿವಿ ಅಂತ ಹೇಳಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತಾ ನಮ್ಮ ಭಾಗದ ಬಜೆಟ್ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್, ನಿಮ್ಮ ಇಲಾಖೆ ಏನು ಡಿಸ್ಕಷನ್? ನಮ್ಮ ಇಲಾಖೆಯೊಳಗೂ ಕೊಟ್ಟಿದ್ದೀವಿ. ನಾವು ಕನಿಷ್ಠ ಒಂದು 300 ಹಾಸ್ಟೆಲ್ಗಳು ಬೇಕು ಅಂತ ಕೊಟ್ಟಿದ್ದೀವಿ. ಯಾಕಂದ್ರೆ ಹಾಸ್ಟೆಲ್ನ ಅವಶ್ಯಕತೆ ಇದೆ. ಹಾಸ್ಟೆಲ್ಲು ಬೇಕಂತ ಕೊಟ್ಟಿದ್ವಿ. ಮತ್ತು ಹಾಸ್ಟೆಲ್ದೊಳಗೆ ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕಂತ ಒಂದಿಷ್ಟು ಇಲಾಖೆಯೊಳಗೆ ಬದಲಾವಣೆ ಮಾಡೋಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲವೊಂದಿಷ್ಟು ಹೊಸ ಯೋಜನೆಗಳನ್ನು ಮಾಡಬೇಕಂತಲೂ ಗಮನಕ್ಕೆ ತಂದಿದ್ವಿ. ನೋಡೋಣ ಏನೇನು ಕೊಡ್ತಾರೆ. ಮುಖ್ಯಮಂತ್ರಿಗಳಿಗೆ ಯೋಚನೆಗೆ ಬಿಟ್ಟಿದ್ದು, ಅವ್ರು ಕೊಟ್ಟದ್ದು ಒಳಗೆ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ರಿಸಾರ್ಟ್ ರಾಜಕಾರಣ ಅನ್ನೋ ಪ್ರಶ್ನೆ ಬರೋಲ್ಲ ನಮ್ಮಲ್ಲಿ. ಅಂತ ರಾಜಕಾರಣದ ಏನಿಲ್ಲ, ರಿಸಾರ್ಟದ್ದು ಇಲ್ಲ, ಪ್ರಸಾಟದ್ದು ಇಲ್ಲ. ಆಮೇಲೆ ಪ್ರತಿ ಸತಿ BJP ಮಿತ್ರರು ಅದು ಕ್ರಸ್ಟ್ ಗೇಟ್ ಬಗ್ಗೆ ಮಾತಾಡ್ತಾ ಇದ್ರು. ಕ್ರಸ್ಟ್ ಗೇಟದ ಬಗ್ಗೆ ವಾಸ್ತುಸತ್ಯನ ಗೊತ್ತಿಲ್ಲ ಇವ್ರಿಗೆ, ಯಾರಿಗೂ BJPಯವರಿಗೆ. ಇವ್ರಿಗೆ ಗೊತ್ತಿರೋದ ವಾಸ್ತುಸತ್ಯ ಗೊತ್ತಿರೋದ ಹಂಗೆ ಮಾತಾಡ್ತಾರೆ. ಏನೇನೋ ಸರ್ಕಾರ ಯಾರಂದ್ರು 10 ಕೋಟಿ ಅಂತ ಅದಕ್ಕೆ ಗೊತ್ತೈತೆ ಜಿಲ್ಲಾಧ್ಯಕ್ಷಿಗ? ಇಲ್ಲ ಸರ್, ಆಕ್ಚುಲಿ ನೀವು ಆಂಧ್ರ ಸರ್ಕಾರದ ನೇಮ ಮಾಡಿದಂತ ಕನ್ನಯ್ಯ ನಾಯ್ಡು ಬಂದೆ ಚೆಕ್ ಮಾಡ್ಕೊಂಡು ಹೋದ್ರೆ ಅವರೇ ಆರೋಪ ಮಾಡಿದ್ರು. ಕನ್ನಯ್ಯ ನಾಯ್ಡು ಅವರ ನಿಮಗೆ ವಾಸ್ತವ ಸತ್ಯ ಕನ್ನಯ್ಯ ನಾಯ್ಡು ಗೊತ್ತಿಲ್ಲ, BJP ಜಿಲ್ಲಾಧ್ಯಕ್ಷಗೂ ಗೊತ್ತಿಲ್ಲ, ಇವ್ರು ಯಾರಿಗೂ ಗೊತ್ತಿಲ್ಲ. ಡ್ಯಾಮ್ ಹುಟ್ಟಿ ಎಷ್ಟು ವರ್ಷ ಆಯ್ತು? ಡ್ಯಾಮಿನ ಎಲ್ಲ ಮೇಂಟೆನೆನ್ಸು CWC ಅವ್ರು ಮಾಡಬೇಕು. ಬುಕ್ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾತ್ರ ಇರೋದಲ್ಲಿ. ಇತಿಹಾಸದೊಳಗೆ ಆಂಧ್ರದವರು ರೊಕ್ಕ ಕೊಟ್ಟಿಲ್ಲ, ಕರ್ನಾಟಕದವರು ರೊಕ್ಕ ಕೊಟ್ಟಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನು ದುಡ್ಡು ನಮಗೆ ಸ್ಟೇಟಿಗೆ ಬರ್ಸೋದಿರ್ತೈತೆ, ಆಂಧ್ರಕ್ಕೆ, ತೆಲಂಗಾಣಕ್ಕೆ ಮತ್ತು ಕರ್ನಾಟಕಕ್ಕೆ ಏನು ದುಡ್ಡು ಬರ್ಸೋದಿರ್ತೈತೆ, ಆ ದುಡ್ಡು ಬರ್ಸೋ ಹೊತ್ತಿನಾಗ ಆ ಸಂಬಂಧಪಟ್ಟಂಥ ದುಡ್ಡನ್ನು ಆ ಇಲಾಖೆವಾರು ಕಟ್ ಮಾಡೋಂಥದ್ದು ಇರ್ತೈತೆ. ಇವ್ರು ಆಂಧ್ರದವ್ರು ಕೊಟ್ರಂತ ನಾವು ಕೊಟ್ಟಿದ್ವಿ. ಈಗ ಬಜೆಟ್ 10 ಕೋಟಿ ರೂಪಾಯಿ ಬಂದು ಜಮಾ ಆಗಿದೆ. ನಿಜವಾಗ್ಲೂ ಆ ಸಿಸ್ಟಮ್ ಇಲ್ಲ. ನೀವು ಕೊಡೋದಿಲ್ಲ, ನಿರ್ವಹಣೆ ಎಲ್ಲ ನಿರ್ವಹಣೆ ಅವರೇ ಬೋರ್ಡ್ನವರ ಮಾಡ್ಬೇಕು ಅದನ್ನ. ನಾವು ಆಂಧ್ರದವರು ಕೊಡೋದಿಲ್ಲ, ನಾವು ಕೊಡೋದಿಲ್ಲ, ಕೇಂದ್ರದವರ ಮಾಡ್ಬೇಕು ಅದನ್ನ. ರೈತರ ದಾರಿ ತಪ್ಪಿಸ್ತಕ್ಕಂತ ಹೇಳ್ತಾರೆ. ಅವ್ರಿಗೆ ಏನ್ ಗೊತ್ತೈತಿ? ಏನೋ ನೋಡ್ಯಾರ? ಈಗ ಎಷ್ಟು ಗೇಟ್ ರೆಡಿ ಆಗ್ಯಾವ ಗೊತ್ತೈತ್ರಿ? 6 ಗೇಟ್ ರೆಡಿ ಆಗ್ಯಾವ. ಮಾರ್ಚ್ 1ನೇ ತಾರೀಕು ಅನ್ನೋದ್ರ 10 ಗೇಟ್ ರೆಡಿ ಹಾಕೋ ಅಂತ ನನಗೆ ಕಮಿಟ್ ಕೊಟ್ಟಾರ. ನಾಳೆಲ್ಲ ನಾಡೋದು ಮತ್ತೆ ಇನ್ಸ್ಪೆಕ್ಷನ್ ಮಾಡ್ತೀನಿ. ಮಾಡ್ಲಿಕ್ರೆ ಇಲ್ಲಿ ಕಾಟಿಗೆ ಪಾದಯಾತ್ರೆ ಮಾಡ್ತೀನಿ. ಅವ್ರಿಗೆ ಪಾದಯಾತ್ರೆ ಮಾಡಿಸ್ಬೇಕಂತ ಆಸೆ ಇತ್ತು ನನಗ. ಅವ್ರ ಕಾಲಾಗೆಲ್ಲ ಜಂಗತ್ತೆ BJPಯವರಿಗೆ. ಬಟ್ ರೈತರ ಸಲಾಗಂತ ಮಾಡ್ಸಕತ್ತೀನಿ. ರೈತರಿಗೆ ದಿಕ್ ತಪ್ಸೋದ್ ನಾನು ಮಾಡಂಗಿಲ್ಲ. ಇದ್ರಾಗ ಬಸ್ ಸ್ಟ್ಯಾಂಡ್ ಮುಂದೆ ದಿಕ್ ತಪ್ಸಿದ್ರಲ್ಲ, ಎಲ್ಲಿದ್ರು ರೈತರ ಕಾಳಜಿ ಇದ್ದವರು, ರೈತರ ಬಗ್ಗೆ ಅಭಿಮಾನ ಇದ್ದವರು? ಎಲ್ಲಿ ಹೋಗಿ ದಡೇಶ್ವರ ಕ್ರಾಸ್ನೇ ಮಕ್ಕೊಂಡಿದ್ರು. ಯಾಕೆ ಇಲ್ಲಾಕ್ ಬಂದ್ ಮಕ್ಕೊಲಿಲ್ಲ? ರಾತ್ರಿ ಧರಣಿ ಎಲ್ಲಿದ್ರು? ಹೊಸ ಧರಣಿ ಪಾಪ ಅಮಾಯಕರು ಮಕ್ಕೊಂದ್ರು. ಇವರು ರಾತ್ರಿ ಧರಣಿ ಮಾಡೋರು ಹೋಗಿ ಮನೆ ಮಕ್ಕೊಂದ್ರು. ಎಂದಾರ ಬಂದ್ ಮಕ್ಕೊಂದ್ರ ಅಲ್ಲೇ? ಇದು ದಿಕ್ ತಪ್ಸದ?